ಆಲ್ಕೋಹಾಲ್ ಒಕೇಶ್ನಲಿ ನಾವು ಕುಡಿತೀವಿ ಡಾಕ್ಟರ್, ಸೊ ಇದರಿಂದ ನಮ್ಮ ಫರ್ಟಿಲಿಟಿ ಎಫೆಕ್ಟ್ ಆಗುತ್ತಾ? ಒಕೇಶ್ನಲ್ ಅಂದರೆ ಪರವಾಗಿಲ್ಲ ಅಲ್ಲ? ಈ ಥರ ಸುಮಾರು ಜನ ನಮಗೆ ಈ ಕ್ವೆಶನ್ ಕೇಳ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ಬ್ರಿಕ್ಸ್ ಫರ್ಟಿಲಿಟಿ ಬೆಂಗಳೂರು ಇಂದ. ಒಕೇಶ್ನಲ್ ಯಾವಾಗಾದ್ರೂ ಒಮ್ಮೆ ನೀವು ಆಲ್ಕೋಹಾಲ್ ಕುಡಿತಾ ಇದ್ದೀರಿ ಅಂದರೆ ಎಷ್ಟು ಕುಡಿತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಬಟ್ ರೆಗ್ಯುಲರ್ ಆಗಿ ಈ ಆಲ್ಕೋಹಾಲ್ ಸೇವನೆ ಯಾರು ಮಾಡ್ತಾರೋ ಅದರಿಂದ ಫರ್ಟಿಲಿಟಿಗೆ ತುಂಬ ಜಾಸ್ತಿ ಎಫೆಕ್ಟ್ ಇರುತ್ತೆ. ಒಂದು, ಎಗ್ಸ್ ಮತ್ತು ಸ್ಪರ್ಮ್ ಕ್ವಾಲಿಟಿ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂ ಇರ್ಬೋದು. ಫಸ್ಟ್ ನಿಮ್ಮದು ಆಕ್ಸಿಡೇಟಿವ್ ಡ್ಯಾಮೇಜ್ ಆಗುತ್ತೆ, ಕಣ ಮತ್ತು ಮೊಟ್ಟೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಎರಡನೇದು, ಭ್ರೂಣ ಫಾರ್ಮ್ ಆಗಿದ್ದು ಭ್ರೂಣ ಬಂದ್ಬಿಟ್ಟು ಗರ್ಭಾಶಯನಲ್ಲಿ ಕೂತ್ಕೊಂಡು ಬೆಳವಣಿಗೆ ಆಗಬೇಕು. ಈ ಬಂದು ಕೂತ್ಕೊಳ್ಳೋದಕ್ಕೆ ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಈ ಇಂಪ್ಲಾಂಟೇಷನ್ ಆಗಕ್ಕೂ ಸಮಸ್ಯೆ ಬರ್ಬೋದು. ನೆಕ್ಸ್ಟ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ತಗೋತಾ ಇದ್ದರೆ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಸ್ಪರ್ಮ್ ಪ್ರೊಡಕ್ಷನ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ಎಫೆಕ್ಟ್ ಆಗ್ಬೋದು. ಅಂದರೆ ಕೌಂಟ್ ತುಂಬ ಕಡಿಮೆ ಆಗೋದು, ಚಲನೆ ಶಕ್ತಿ ಕಡಿಮೆ ಆಗೋದು, DNA ಡ್ಯಾಮೇಜ್ ವೀರ್ಯನಲ್ಲಿ ಇರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಬರ್ಬೋದು. ಸೊ ಎಸ್ಪೆಷಲಿ ಒಂದು ದಾಂಪತ್ಯ, ಒಂದು ಕಪಲ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಆಲ್ಕೋಹಾಲ್ ತೊಗೊಳ್ಳೋದು ಬಂದ್ ಮಾಡಿದರೆ, ಸ್ಟಾಪ್ ಮಾಡಿದರೆ ತುಂಬ ಒಳ್ಳೆಯದು. ನೀವು ಪ್ಲ್ಯಾನಿಂಗ್ ಫೇಸಿಂದನೇ ಕರೆಕ್ಟಾಗಿ ಡಿಸಿಪ್ಲಿನಲ್ಲಿ ಇದ್ದರೆ ಇನ್ನೂ ಬೆಟರ್.